ನನ್ಗಂತೂ ಒಂದು ಅರ್ಥ ಆಗ್ತಿಲ್ಲ ಇಲ್ಲೇನ್ ನಡೀತಿದೆ ಅಂತ. ಪಲ್ಲವಿ ವಿಕ್ರಾಂತ್ನ ಮೀಟ್ ಮಾಡಕ್ ಹೋಗಿಲ್ಲ, ಮನೆಗೂ ಬಂದಿಲ್ಲ. ಎಲ್ಲಿ ಹೋದ್ಲು ರೀ ಇವಳು? ಅದೇ ನನಗನ್ಸುತ್ತೆ ಅನುಗೇನಾರು ತೊಂದರೆ ಆಗಿರ್ಬೋದು ಅಂತ. ಅನುನ ಸ್ಕೂಲಿಂದ ಕರ್ಕೊಂಬರ್ತೀನಿ ಅಂತ ಹೋಗಿದ್ದು ಗೀತನೂ ಪತ್ತೆ ಇಲ್ಲ, ಅನುನೂ ಪತ್ತೆ ಇಲ್ಲ, ಪಲ್ಲವಿನೂ ಪತ್ತೆ ಇಲ್ಲ. ಯಾರಾದ್ರೂ ಫೋನ್ ಪಿಕ್ ಮಾಡ್ತಿರ್ತಾನೆ, ಏನಾಗಿದೆ ಅಂತ ಗೊತ್ತಾಗೋದಕ್ಕೆ. ಮೊದ್ಲೇ ಇಲ್ಲೆಲ್ಲ ಸಮಸ್ಯೆ ಆಗ್ತಿದೆ. ಕಡೆ ಪಕ್ಷ ಆ ವಿಕ್ರಾಂತ್ ಫೋನ್ ಆದ್ರೂ ಪಿಕ್ ಮಾಡಿದ್ಲೋ ಇಲ್ವೋ? ಅವಳು ಮನೆಗೆ ಬರ್ದೇನೆ ನಾವೇ ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ. ಸ್ವಲ್ಪ ಸಮಾಧಾನವಾಗಿರಿ, ನನಗಿನ್ನೂ ಟೆನ್ಷನ್ ಕೊಡಬೇಡಿ. ಅದೇ ಪಲ್ಲವಿ ಬರ್ತಿದ್ದಾಳೆ. ಪಲ್ಲವಿ ಎಲ್ಲಮ್ಮ ಹೋಗಿದ್ದೆ? ನಾವೆಲ್ಲ ಇಷ್ಟೊಂದು ಟೆನ್ಷನ್ ಆಗಿದ್ವಿ ಗೊತ್ತಾ? ಅಲ್ಲ ಪಲ್ಲವಿ, ಫೋನ್ ಮಾಡಿದ್ರೆ ಪಿಕ್ ಮಾಡೋಕ್ಕಾಗೋದಿಲ್ವ ನಿನ್ಗೆ? ನಾವಿಲ್ಲಿ ಏನಾಯ್ತೋ ಏನೋ ಅಂತ ತಲೆ ಕೆಡ್ಸ್ಕೊಂಡು ಸಾಯ್ಬೇಕಾ? ಪಲ್ಲವಿ, ಹೋಗ್ಲಿ ವಿಕ್ರಾಂತ್ ಮೀಟ್ ಮಾಡಿದ್ಯಾ? ವಿಕ್ರಾಂತ್ ತುಂಬಾ ಹೊತ್ತಿಂದ ಕಾಯ್ತಿದ್ರಂತೆ. ನಿನ್ ಫೋನ್ನೇ ಪಿಕ್ ಮಾಡಿಲ್ವಂತೆ, ಯಾಕೆ? ಯಾಕಮ್ಮ ನೀನೇನು ಮಾತಾಡ್ತಾ ಇಲ್ಲ? ಎಲ್ಲೋಗಿದ್ದೆ ನೀನು? ಯಾಕಿಷ್ಟು ಲೇಟ್ ಆಯ್ತು? ಅನ್ನನ್ನು ಮನೆಗೆ ಬಂದಿಲ್ಲ. ಎಲ್ಲೋದ್ಲು? ಗೀತಾ ಎಲ್ಲೋದ್ಲು? ಅವಳು ಫೋನ್ ತೆಗಿತಾ ಇಲ್ವಲ್ಲ? ಅಬ್ಬಾ, ಅಯ್ಯೋ. ಪಪ್ಪ, ಅಮ್ಮ ಬಂದ್ರಾ? ಪಪ್ಪ, ಅಮ್ಮ ಎಲ್ಲಿ ಪಪ್ಪ? ಬಾ ಕೂತ್ಕೋ. ತೇಜು, ನೋಡು ಪುಟ್ಟ, ಪ್ರೀತಿ ಅನ್ನೋದು ಯಾವಾಗ್ಲೂ ಎರಡೂ ಕಡೆಯಿಂದ ಆಗ್ಬೇಕು ಕಣೋ. ನೀನೊಬ್ಬ ಅಮ್ಮ ಬೇಕು ಅಂತ ಆಸೆ ಪಟ್ರೆ ಅಮ್ಮ ಸಿಗಲ್ಲ ಕಣೋ. ಯಾಕ್ ಪಪ್ಪ? ಅಮ್ಮಂಗೆ ನನ್ ಮೇಲೆ ಪ್ರೀತಿ ಇಲ್ವಾ? ಇದ್ದಿದ್ರೆ ಅವ್ರು ಬರದೇ ಇರ್ತಿದ್ರ ಹೇಳು? ಇಷ್ಟೊತ್ತು ಕಾದು ಕಾದು ಸಾಕಾಯ್ತು ಕಣೋ, ಅವ್ರು ಬರ್ಲೇ ಇಲ್ಲ. ಯಾಕ್ ಪಪ್ಪ ಅಮ್ಮ ಹೀಗ್ ಮಾಡ್ತಿದ್ದಾರೆ? ಅಮ್ಮಂಗೆ ಯಾಕ್ ನಾನ್ ನೆನ್ಪಾಗ್ತಿಲ್ಲ? ಯಾಕಂದ್ರೆ ಅವ್ರಿಗೆ ನೀನ್ ಲೆಕ್ಕಕ್ಕಿಲ್ಲ ಪುಟ್ಟ. ಅವ್ರ ಪ್ರಕಾರ ಅನು ಮಾತ್ರ ಅವ್ರ ಮಗಳು. ಅನು ಆಸೆ ಏನಿದೆಯೋ ಅದನ್ನ ಮಾತ್ರ ಅವ್ರು ಈಡೇರಿಸೋದು. ನಿನಗೇನಾದ್ರೂ ಅವ್ರಿಗೆ ಯೋಚನೆನೇ ಇಲ್ಲ ಪುಟ್ಟ, ಯೋಚನೆ ಇಲ್ಲ. ನೋಡು, ಇನ್ಮೇಲೆ ಅಮ್ಮ ಬೇಕು ಅಂತ ದಯವಿಟ್ಟು ಕೇಳ್ಬೇಡ. ಇಷ್ಟ ಇಲ್ದಿರೋರ್ನ ಕರ್ಕೊಂಡು ಬಂದು ಬಲವಂತವಾಗಿ ಇಟ್ಕೊಳ್ಳೋದ್ರಿಂದ ಅವರಿಂದ ನಮಗ್ ಪ್ರೀತಿ ಸಿಗಲ್ಲ ಕಣೋ. ಅರ್ಥ ಮಾಡ್ಕೋಪುಟ್ಟ. ಅಂದ್ರೆ ಅಮ್ಮ ಇನ್ಯಾವತ್ತು ನಮ್ಮ ಮನೆಗ್ ಬರಲ್ವಾ? ಇಲ್ಲ ತೇಜು, ಇನ್ಯಾವತ್ತು ಈ ಮನೆಗೆ ಅವ್ರು ಬರಲ್ಲ. ನೀನು ಅಮ್ಮ ಬೇಕು ಬೇಕು ಅಂತ ಕೇಳ್ಬೇಡ, ಅವ್ರನ್ನ ಅಮ್ಮ ಅಂತ ಕರೀಲೂ ಬೇಡ. ಇಷ್ಟು ದಿನ ನಾನ್ ನಿನಗೆ ಹೇಗೆ ಅಪ್ಪ ಅಮ್ಮ ಎರಡೂ ಆಗಿದ್ನೋ
ಇನ್ ಮುಂದೆ